ಹಾಯ್ ಎಲ್ರಿಗೂ ನಮಸ್ಕಾರ. ಫೈನಲಿ ನಮ್ಮ ಗಿಲ್ಲಿ ನಟ ಅವರು ನಾಯಕ ನಟರಾಗಿ ನಟಿಸುತ್ತಿರುವ ಚಿತ್ರದ ಮುಹೂರ್ತ ನಾಳೆ ನೆರವೇರ್ತಾ ಇದೆ. ಹೈಪ್ ಕೂಡ ಕ್ರಿಯೇಟ್ ಆಗಿದೆ. ಟಿವಿ ಚಾನಲ್ಗಳಲ್ಲೆಲ್ಲ ನಮ್ಮ ಗಿಲ್ಲಿ ನಟ ಅವ್ರದೇ ಸುದ್ದಿ. ಅಂದರೆ ದುಬಾರಿ ಸಂಭಾವನೆ ಪಡಿತಾ ಇದ್ದಾರೆ. ಸೊ ಇದು ಅದೃಷ್ಟ, ಪ್ರತಿಭೆ ಜೊತೆಗೆ ಅದೃಷ್ಟ ಅಲ್ಲದೆ ಇನ್ನೇನು, ಈ ಥರ ತುಂಬ ಜನ ತುಂಬ 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 ಏನೇನೋ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡ್ತಾ ಇರೋದು ನನಗಿನ್ನೂ ತುಂಬ ಖುಷಿಯಾಗಿದ್ದು. ಹಾಗೇನೆ ಇನ್ನೊಂದು ವಿಚಾರ ಏನು ಚರ್ಚೆಗೊಳಪಡ್ತಾ ಇದೆ ಅಂದರೆ, ಈ ಚಿತ್ರದ ನಾಯಕಿ ಯಾರು, ಶ್ರೀಲೀಲಾ ಅವರ ಅಥವಾ ನಮ್ಮ ಕಾವು ಅಲಿಯಾಸ್ ಕಾವ್ಯ ಅವರ? ಯಾಕೆ ಅಂತಂದರೆ, ಈಗ ಆಲ್ರೆಡಿ ಪ್ರೊಮೋದಲ್ಲಿ ಅಂದರೆ ಅವರು ಹೀರೋಗೆ ಅನೌನ್ಸ್ಮೆಂಟ್ ಆಗೋ ವಿಡಿಯೋನ ನೀವು ನೋಡಿರ್ತೀರ. ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಹಾಕಿರ್ತಾರೆ, ಅದರಲ್ಲೂ ಕೂಡ ನೀವು ನೋಡ್ಬೋದು. ಅಂದರೆ ಈ ಚಿತ್ರವನ್ನು KVN ಪ್ರೊಡಕ್ಷನ್ನ ಅವ್ರ ಸಂಸ್ಥೆಯವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಹರೀಶು ಮತ್ತು ನವೀನ್ ಅವರು ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಚಿತ್ರದ ಟೈಟಲ್ ಇನ್ನೂ ಗೊತ್ತಾಗಿಲ್ಲ, ಆದರೆ ಕಿರಾತಕ 2 ಇರಬಹುದು. ಆಲ್ರೆಡಿ ಕಿರಾತಕ 2 ಬಂದೋಗಿದೆ ಒಂದು ಸಿನಿಮಾ, ವಾಟೆವರ್ ಅದೇನೇ ಇರ್ಬೋದು. ಬಟ್ ಅಂದರೆ ಮಂಡ್ಯ ಶೈಲಿ, ದಡಪುರದ ಮಳವಳ್ಳಿ ಗ್ರಾಮದವ್ರು ಆಗಿರೋದ್ರಿಂದ ಒಂದು ಕಿರಾತಕ 2 ಅನ್ನೋದು ತುಂಬ ಸೂಕ್ತ, ಆಪ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದೇ ಬಳಸ್ಕೋಬೋದು ಅಂತ ಹೇಳ್ತಿದ್ರೆ. ನೋಡಬೇಕು. ಹೀರೋಯಿನ್ಗಳ ವಿಚಾರ ನಾನು ಮಾತಾಡ್ತಾ ಇದ್ದೆ. ಏನು ಅಂತಂದರೆ, ಶ್ರೀಲೀಲಾ ಅವ್ರು ಆಗ್ತಾರ ಅಥವಾ ನಮ್ಮ ಕಾವ್ಯ ಅವ್ರು ಆಗ್ತಾರೆ ಹೀರೋಯಿನು ಅಂತ. ತುಂಬ ಜನ ಅಂದರೆ ಕಾವ್ಯ ಮತ್ತು ಗಿಲ್ಲಿ ಅವರು ಮದುವೆ ಆದರೆ ಇನ್ನೂ ಬೆಸ್ಟು ಅಂತ ಹೇಳ್ತಾಯಿದ್ದಾರೆ, ಅಥವಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ಇನ್ನೂ ಬೆಸ್ಟು ಅಂತ ಹೇಳ್ತಾಯಿದ್ದಾರೆ. ಸೊ ನಾನಂತರೂ ತುಂಬ ಕ್ಯೂರಿಯಾಸಿಟಿ ಇದೆ, ನನಗೂ ಕೂಡ ಕುತೂಹಲ ಇದೆ. ನನಗೂ ಕೂಡ ಇದು ಗೊತ್ತಿಲ್ಲ ಇಬ್ಬರಲ್ಲಿ ಯಾರು ಹೀರೋಯಿನ್ ಆಗ್ತಾರೆ ಅಂತ. ಯಾಕೆಂದರೆ ಆ ವಿಡಿಯೋ ಪ್ರಮೋದಲ್ಲಿ ನೀವು ನೋಡಿರ್ತೀರ, ನಿರ್ದೇಶಕರಾದ ಚಂದ್ರಮೋಹನ್ ಅವರು ಒಂದು ಮೊಬೈಲಲ್ಲಿ ಫೋಟೋ ತೋರಿಸ್ತಾರೆ. ಯಾರು ಶ್ರೀಲೀಲಾ ಅವ್ರು ನೋಡ್ಬಿಟ್ಟು, ಸಾರ್ ಇವ್ರು ನಿಜವಾಗ್ಲೂ ಒಪ್ಕೊಂಬಿಟ್ರ, ನಾನು ಇರೋದ್ಮೇಲೆ ಒಪ್ಕೊಂಬಿಟ್ರ ಅಂತ ಕೇಳ್ತಾರೆ. ಹ್ಞೂ ಸಾರ್ ಒಪ್ಕೊಂಬಿಟ್ರು ಸಾರ್ ಅಂತ ಹೇಳಿದ ತಕ್ಷಣ ಹಿಂಗೆ ಮೊಬೈಲ್ ಹಿಂಗೆ ತೋರಿಸ್ಬಿಟ್ಟು ಹಿಂಗೆ ನೋಡ್ಬಿಡ್ತಾರೆ. ಓಹ್ ಸಾರಿ ಸರ್ ಇದಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ನೋಡಿ ಸರ್ ಅಂದಾಗ, ಓ ಇವರಾ, ಓಕೆ ಓಕೆ ಅಂತ ಹೇಳ್ತಾರೆ. ಸೊ ಒಂದು ಕ್ವಶನ್ ಮಾರ್ಕ್ ಉಳ್ಕೊಂಡಿದೆ. ಫೈನಲ್ ಆಗಿ ನಮ್ಮ ಗಿಲ್ಲಿ ನಟ ಅವ್ರಿಗೆ ನಾಯಕಿಯಾಗಿ ಯಾರು ನಟಿಸ್ತಾರೆ ಅನ್ನೋದು, ಶ್ರೀಲೀಲಾ ಅವರ, ಕಾವ್ಯ ಶೈವ ಅವರ? ಬಟ್ ನನಗೇನಂದರೆ, ಓಕೆ ಯಾರಾದರೂ ಓಕೆ, ಅಥವಾ ಹೊಸ ನಟಿ ಯಾರಾದರೂ ಓಕೆ, ಅದ್ರ ಬಗ್ಗೆ ಏನಿಲ್ಲ. ಬಟ್ ಒಂದು ಹೈಪ್ ಇರೋದು ಏನು ಅಂದರೆ ಕಾವ್ಯೇಶ್ವರ ಮೇಲೇ. ಹೀಗಾಗಿ ನನಗೆ ಆ ಬಿಗ್ ಬಾಸ್ ಅಂದರೆ ಬಿಗ್ ಬಾಸ್ ಕಾರ್ಯಕ್ರಮ 12ನೇ ಸೀಸನಲ್ಲಿ ಅವ್ರದ್ದಿಬ್ಬರದ್ದು ಹೈಲೈಟು. ಬಿಗ್ ಬಾಸ್ ವಿನ್ನರ್ ಆಗಿದ್ದೇ ಗಿಲ್ಲಿ ಅವರು. ಎಷ್ಟು ಖುಷಿ ಆಯಿತು. ಇಡೀ ಮಂಡ್ಯ ಜನತೆನೇ ಮೆರೆಸ್ಬಿಟ್ರು. ಮಂಡ್ಯ ಜನತೆ ಅಂತಲ್ಲ, ಬರೀ ನಮ್ಮ ಇಡೀ ಕರ್ನಾಟಕಕ್ಕೆ ತುಂಬ ಖುಷಿ ಆಯಿತು. ಯಾಕೆಂದರೆ ಅವರು ಸಿನಿಮಾ ಹೀರೋ ಆಗ್ಬೇಕಂತಲ್ಲ, ಡೈರೆಕ್ಟರ್ ಆಗಂತ ಬಂದಿದ್ದರು. ಅಸಿಸ್ಟೆಂಟು, ಅಸೋಸಿಯೇಟ್ ಆಗಿ ವರ್ಕ್ ಮಾಡಿಕೊಂಡು, ರಿಯಾಲಿಟಿ ಶೋಗಳೆಲ್ಲ ಮಾಡಿಕೊಂಡು, ನಲ್ಲಿ ಮೂಳೆ ಅಂತ ಒಂದಿಷ್ಟು ಶಾರ್ಟ್ಗಳು, ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡಿಕೊಂಡು, ವಾಹ್ ಟ್ಯಾಲೆಂಟ್ ಅದೆಲ್ಲ ಮಾಡಿಕೊಂಡು ಫೈನಲ್ ಆಗಿ ಬಿಗ್ ಬಾಸ್ ಕಾರ್ಯಕ್ರಮದ 12ನೇ ಸೀಸನಿನ ವಿನ್ನರ್ ಆಗಿದ್ದು ಎಲ್ರಿಗೂ ಖುಷಿ ವಿಚಾರನೇ. ಸೊ ಹೀಗಾಗಿ ಅವರು ಅಂದರೆ ಅವರು ಬಿಗ್ ಬಾಸ್ ಕಾರ್ಯಕ್ರಮದ ಸ್ಪರ್ಧೆಯಾಗಿರುವಾಗಲೇ ಸೂಪರ್ ಹಿಟ್ ಅನ್ನೋ ಒಂದು ಸಿನಿಮಾನು ಕೂಡ ರಿಲೀಸ್ ಆಗಿತ್ತು. ಅದರಲ್ಲಿ ಗೌರವ್ ಶೆಟ್ಟಿ ಅವರು ಕೂಡ ಇದ್ದರು. ಬಟ್ ಈಗ ಓನಾಗಿ ಅಂದರೆ ಅವರೇ ಸೋಲೋ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇರ್ತಕ್ಕಂಥ ಮೊದಲ ಸಿನಿಮಾನೇ. ಅಂದರೆ ನಾಳೆ ಮುಹೂರ್ತ ಇದೆ. ಹೀಗಾಗಿ ತುಂಬ ಕ್ಯೂರಿಯಾಸಿಟಿ ಇದೆ, ಯಾರಾಗ್ತಾರೆ ಅನ್ನೋದೊಂದು ನಾನು ತುಂಬ ಚರ್ಚೆಗೊಳಪಡ್ತಾ ಇದೆ. ಹೀಗಾಗಿ ನನಗೂ ಕೂಡ ತುಂಬ ಕುತೂಹಲ ಇದೆ. ಎಲ್ಲರನ್ನೂ ಕೇಳಿದೆ ನಾನು, ಯಾರಾಗ್ಬೋದು ಏನಂತ. ಕಾದು ನೋಡಿ ಅಂತ ಹೇಳ್ತಾಯಿದ್ರೆ, ನಿರ್ದೇಶಕರಾದ ಚಂದ್ರಮೋಹನ್ ಅವರು ಈ ಹಿಂದೆ ಬ್ರಹ್ಮಚಾರಿ, ಅಂಬೆ ಮಿಠಾಯಿ, ಫಾರೆಸ್ಟ್ ಈ ಸಿನಿಮಾಗಳನ್ನ ಕೊಟ್ಟರು. ಅಂದರೆ ಒಂದು ಗಂಭೀರವಾದ ವಿಚಾರವನ್ನು ಕಾಮಿಡಿ ಟಚ್ ರೂಪದಲ್ಲಿ ಕೊಡೋರಲ್ಲ ಸಿದ್ಧಹಸ್ತರು ಅಂತಲೇ ಹೇಳ್ಬೋದು. ಅವರೇ ನಿರ್ದೇಶನದಲ್ಲಿ ಈ ಸಿನಿಮಾ ಬರ್ತಾ ಇರೋದ್ರಿಂದ, ಜೊತೆಗೆ KVN ಅವರ ಬೆಂಬಲ, ಸಪೋರ್ಟ್ ಬೇರೆ ಸಿಕ್ಕಿದೆ. ಅವರೇ ಪ್ರೆಸೆಂಟ್ ಮಾಡ್ತಾ ಇರೋ ಸಿನಿಮಾ. ಸೊ ಹೀಗಾಗಿ ನನಗೆ ಅಂದ್ರೆ ಸಖತ್ ಕುತೂಹಲ ಇದೆ. ಎಲ್ಲರ ಹಾರೈಕೆ ಹೇಗೋ ನನ್ನ ಹಾರೈಕೆನೂ ಕೂಡ ಅದೇನೆ. ನೆಗೆಟಿವ್ ಕಾಮೆಂಟ್ಸ್ ಯಾರು ಮಾಡಲೇಬಾರ್ದು. ಎಲ್ಲೋ 99% ಪಾಸಿಟಿವ್ ಕಾಮೆಂಟ್ ಇದ್ರೆ 1% ಮಾತ್ರ ನೆಗೆಟಿವ್ ಕಾಮೆಂಟ್ಸ್ ಇದೆ. ಒಬ್ಬ ಬೆಳಿಬಾರ್ದ, ಒಬ್ಬ ಪ್ರತಿಭಾವಂತ ನಟ ಬೆಳಿಬಾರ್ದ, ವಾಟೆವರ್ ಅದೇನೇ ಇರ್ಬೋದು. ಬಟ್ ನನಗೆ ಅಂತೂ ತುಂಬ ಖುಷಿ ಇದೆ. ಗಿಲ್ಲಿ ನಟ ಅವರು ಸೋಲ ಹೀರೋ ಆಗಿ ಆ್ಯಕ್ಟ್ ಮಾಡೋದು ತುಂಬ ಖುಷಿ ಇದೆ. ಆದಷ್ಟು ಬೇಗ ಈ ಚಿತ್ರದ ಅಂದರೆ ಮುಹೂರ್ತ ಅಂತೂ ನಡೀತಾ ಇದೆ ನಾಳೆ. ಆದಷ್ಟು ಬೇಗ ಶೂಟಿಂಗಿಗೆ ಹೋಗ್ಬಿಟ್ಟು, ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ವರ್ಕ್ಗಳನ್ನ ಮುಗಿಸ್ಕೊಂಡು ಆದಷ್ಟು ಬೇಗ ತೆರೆ ಮೇಲೆ ಬರಲಿ ಅಂತಲೇ ಎಲ್ಲರ ಹಾರೈಕೆ. ಅದೇ ರೀತಿ ನನ್ನ ಹಾರೈಕೆಯೂ ಕೂಡ ಹೌದು. ಆಮೇಲೆ ದುಬಾರಿ ಸಂಭಾವನೆ ಪಡೀತದ್ರಂತೆ, ವಾಟೆವರ್ ನಮ್ಮ ಗಿಲ್ಲಿಯವರು ಆ ಥರ ಸಂಭಾವನೆ ತೊಗೋಬೇಕು. ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿಕೊಂಡು ಮಾಡೋದಂಥ ಒಬ್ಬರು ಪ್ರತಿಭೆ ಜೊತೆಗೆ ಅವಕಾಶಗಳು ಸಿಕ್ತು, ಪ್ರೋತ್ಸಾಹನ ಸಿಗ್ತಾ ಇದೆ, ಟೈಮ್ ಕೂಡ ಸಾಥ್ ನೀಡ್ತಾ ಇದೆ. ಹೀಗಾಗಿ ಸೊ ಅವರ ಒಂದು ಪ್ರತಿಭೆ ಅನಾವರಣ ಆಗಬೇಕು ಈ ಸಿನಿಮಾದ ಮೂಲಕ ಅಂತಲೂ ಕೂಡ ನನಗೆ ನಿರ್ದೇಶಕರಲ್ಲಿ ಕೂಡ ಒಂದು ಮನವಿ ಮಾಡ್ಕೋತೀನಿ. ಒಂದು ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡಿ ಸರ್, ಕಾಮಿಡಿ ಟಚ್ ಕೊಡೋದ್ರಲ್ಲಿ ನೀವು ಸಿದ್ಧಹಸ್ತರು. ಈಗ ಈ ಚಿತ್ರದ ಬಗ್ಗೆ ಅಂದರೆ ಎಲ್ಲರೂ ಹೇಳಿದ್ದಾರೆ, ಕತೆ ಮಾತ್ರ ಸಖತ್ತಾಗಿದೆ ಅಂತ ಗೊತ್ತಾಗಿದೆ. ಎಲ್ಲ ಕಡೆ ಅದೇ ಓಡಾಡ್ತಾ ಇದೆ. ಸೊ ಆದಷ್ಟು ಬೇಗ ಈ ಚಿತ್ರಕ್ಕೆ ಯಾರಾಗ್ಬೋದು, ಶ್ರೀಲೀಲಾ ಅವರ ಅಥವಾ ಕಾವ್ಯ ಅವರ? ಇನ್ಫ್ಯಾಕ್ಟ್ ಇಬ್ಬರು ಕೂಡ ಕನ್ನಡದವರೇ.
ಶ್ರೀಲೀಲಾ ಆಲ್ರೆಡಿ ಕಿಸ್ ಸಿನಿಮಾ ಮೂಲಕ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟವರು. ಈಗ ತೆಲುಗು, ತಮಿಳು, ಹಿಂದಿ ಎಲ್ಲ ಪರಭಾಷೆ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಪ್ಯಾನ್ ಇಂಡಿಯಾ ಹೀರೋಯಿನ್ನು. ಕಾವ್ಯ ಶೈವ ಅವರು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ರು, ರಿಯಾಲಿಟಿ ಶೋಗಳಲ್ಲೂ ಕೂಡ ಭಾಗವಹಿಸಿದ್ರು. ಕೊತ್ತಲವಾಡಿ ಸಿನಿಮಾದಲ್ಲೂ ಕೂಡ ಅವರು ನಾಯಕಿಯಾಗಿ ಆ್ಯಕ್ಟ್ ಮಾಡಿದರು. ಅದಾದಮೇಲೆ ಅವರು ಬಿಗ್ ಬಾಸಿಗೆ ಬಂದರು. ಹೀಗಾಗಿ ಯಾರು ಮಾಡಿದರೂ ಖುಷಿನೇ. ಬಟ್ ಸ್ವಲ್ಪ ಕಾವ್ಯ ಅವ್ರು ಮಾಡಿದರೆ ಇನ್ನೂ ಸ್ವಲ್ಪ ಖುಷಿ ಒಂದು ವಿಚಾರ ಅಷ್ಟೇ. ಇರಲಿ, ನಿಮ್ಗೇನು ಅನಿಸುತ್ತೆ, ಯಾರಾಗ್ಬೋದು ನಾಯಕಿ? ನಿಮಗೂ ನನ್ನ ಥರನೇ ಒಂದು ಕ್ಯೂರಿಯಾಸಿಟಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.